ಮೊದಲಿಗಾಗಿ ನಾನು ಕೆಲವು ಸಂಘಟನೆಗಳಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಮೊನ್ನೆ ಆದಂಥ 25ನೇ ತಾರೀಕು ಆದಂಥ ಘಟನೆಯಲ್ಲಿ ನಮಗೆ ಭಾಳಷ್ಟು ಮುಂದೆ ಬಂದು ತಮ್ಮಷ್ಟಕ್ಕೆ ನಮಗೆ ಒಂದು ಬಲ ನೀಡಿ ನಮಗೆ ಸಪೋರ್ಟ್ ಮಾಡಿದಂಥವರು IMA ಪುತ್ತೂರೊಂದು, ಡಾಕ್ಟರ್ಸ್ ಫೋರಮ್ ಪುತ್ತೂರು, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಪುತ್ತೂರು, ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ಪುತ್ತೂರು ಶಾಖೆ, ಹಾಸ್ಪಿಟಲ್ ಅಸೋಸಿಯೇಷನ್ ಪುತ್ತೂರು, ಪೊಲೀಸ್ ಡಿಪಾರ್ಟ್ಮೆಂಟ್ ಪುತ್ತೂರು, ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಪುತ್ತೂರು ಶಾಖೆ ಮತ್ತು ಜಿಲ್ಲಾ ಶಾಖೆ ಎರಡೂ ಕೂಡ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಮಂಗಳೂರು ಮತ್ತು ಸುಳ್ಯ. ಮೊನ್ನೆ ನಡೆದ ಘಟನೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿದೆ. ಡಾಕ್ಟರ್ ಆಶಾ ಪುತ್ತೂರಾಯ್ ಅವರು ಒಂದು ಪ್ರಸವ ನಂತರದ ವಾರ್ಡ್ನಲ್ಲಿ ಅವರು ರೌಂಡ್ಸ್ ಮಾಡುವಾಗ ಅಲ್ಲಿ ಒಂದು ಪೇಷಂಟನ್ನ ನವಜಾತ ಶಿಶು ಜೊತೆಗೆ ಆ ಬೆಡ್ಡಿನಲ್ಲಿ 4 ಜನ ಕೂತಿದ್ರು. ಮೊದಲಿಗೆ ನಾನು ಹೇಳಬೇಕಂತಂದರೆ ಆ ವಾರ್ಡ್ಗೆ ಆ್ಯಕ್ಚುಲಿ ಗಂಡಸರಿಗೆ ಎಂಟ್ರಿಗೆ ಅವಕಾಶ ಇಲ್ಲ. ಯಾಕಂದರೆ ಅಲ್ಲಿ ಪ್ರಸವ ನಂತರದ ವಾರ್ಡ್ ಆದಂಥ ಮಗುಗೆ ಆರೈಕೆ ಮಾಡಲಿಕ್ಕೆ, ಮಗುಗೆ ಬ್ರೆಸ್ಟ್ ಫೀಡಿಂಗ್ ಮಾಡೋದಕ್ಕೆ ಎಲ್ಲ ಆಗ್ತಾಯಿರ್ತದೆ. ಆ ಹಂತದಲ್ಲಿ ಯಾರಿಗೂ ಅದಕ್ಕೆ ನಿಜವಾಗ್ಲೂ ಗಂಡಸರಿಗೆ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಅವರು ಭಾಳ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ, ದಯವಿಟ್ಟು ಒಬ್ಬರನ್ನ ಯಾರಾದರೂ ಒಬ್ಬರು ಇದ್ದು ಉಳಿದವರೆಲ್ಲ ಗಂಡಸರೆಲ್ಲ ಹೊರಗೆ ಹೋಗಿ ಅಂತ. ಮತ್ತೆ ಆದ ನಂತರ ಘಟನೆಗಳು ಏನಂದರೆ, ಅವ್ಯಾಚ ಶಬ್ದಗಳಿಂದ ನಮ್ಮ ಡಾಕ್ಟರ್ ಆಶಾ ಪುತ್ತೂರಾಯರನ್ನು ನಿಂದಿಸಿ ಮಾತಾಡಿ ಅವ್ರನ್ನ ತಳ್ಳಿ ಈ ಘಟನೆಗಳೆಲ್ಲ ಆಗಿದೆ. ಅಷ್ಟರಲ್ಲಿ ಅವರು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಸೆಕ್ಯೂರಿಟಿ ಓಡಿ ಬಂದರು. ಸೆಕ್ಯೂರಿಟಿ ಒಬ್ಬ ಅಂದರೆ ನಮ್ಮ D ಗ್ರೂಪ್ ಅವ್ರನ್ನ ನಾವು ಸೆಕ್ಯೂರಿಟಿ ಅಂತ ಮಾಡಿದ್ದೀವಿ. ಬಂದು ಪೊಲೀಸವ್ರಿಗೆ ಫೋನ್ ಮಾಡಿದಾಗ ಪೊಲೀಸವರು ಬಂದು ಅವ್ರನ್ನ ಪುತ್ತೂರು ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಇದಾದ ನಂತರ ನಾವು ನಮ್ಮ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದಂಥವ್ರಿಗೆ ನಾವು ತಿಳಿಸಿದ್ದೀವಿ ಈ ಘಟನೆ ಬಗ್ಗೆ. ಮಾತ್ರ ಅವರು ಊರಿನಲ್ಲಿ ಇರಲಿಲ್ಲ, ಅವರು ಬೇರೆಯವ್ರಿಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ನಾವು MLA ಅವರ PAಗೆ ಕೂಡ ನಾವು ಫೋನ್ ಮಾಡಿದ್ವಿ. ಅದರದ್ದು ರೆಕಾರ್ಡ್ ಕಾಲ್ಸ್ ಎಲ್ಲ ಉಂಟು, ಫೋನ್ ಮಾಡಿತ್ತು. ಆದರೆ ಅವರು ಕಾಲ್ ತೆಗಿಲಿಲ್ಲ. ನಾನು ಇನ್ನೊಬ್ರಿಗೂ ಕೂಡ ಕಾಲ್ ಮಾಡಿದೆ. ಅವರು ಹೇಳ್ತೀನಿ ಅಂತ ಹೇಳಿ ಎಲ್ಲೋ ಅಲ್ಲಿ ಮಿಸ್ಕಮ್ಯುನಿಕೇಷನ್ ಆಗಿ ಅವರು ಶಾಸಕರಿಗೆ ಹೇಳಲಿಕ್ಕೆ ಆಗಲಿಲ್ಲ. ಮತ್ತು ಡಾಕ್ಟರ್ ಆಶಾ ಪುತ್ತೂರಾಯ್ ಅವರು ಹಲವು ಬಾರಿ ಶಾಸಕರಿಗೆ ಕಾಲ್ ಮಾಡಿದರು. ಅದು ಶಾಸಕರಿಗೂ ಗೊತ್ತಿದೆ. ಆದರೆ ಶಾಸಕರದ್ದು ಫೋನ್ ಆ ಸಮಯದಲ್ಲಿ ಆ ಪೋರ್ಟಿಂಗ್ ಏನೋ ಆಗ್ತಾಯಿತ್ತು, ಆಗ ಅವ್ರಿಗೆ ಕಾಲ್ ಹೋಗ್ತಾಯಿಲ್ಲ ಅಂತ ಅವರೇ ಹೇಳಿದರು. ಆ ಸಮಯದಲ್ಲಿ ಘಟನೆ ಆದ ನಂತರ ಒಂದು 3 ರಿಂದ 5 ಗಂಟೆ ತನಕ ಅದು ಅವರು ಕಾಲ್ ಹೋಗ್ತಾ ಇರಲಿಲ್ಲ. ಹಾಗೆ ನಮಗೆ ಶಾಸಕರಿಗೂ ಆ ಬಗ್ಗೆ ತಿಳಿಸಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅವರು ನಮಗೆ ಅವರ ಫೋನ್ ಸರಿ ಇರಲಿಲ್ಲ ಅಂತ. ಹಾಗಾಗಿ ಘಟನೆ ಆದ ತಕ್ಷಣವೇ ನನ್ನ ಆಫೀಸಲ್ಲಿ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಯವರಿದ್ದರು. ನಮ್ಮ ಮೀಟಿಂಗ್ ನಡೀತಾಯಿತ್ತು. ನಮ್ಮ ಪ್ರೋಗ್ರಾಮ್ ಆಫೀಸರ್ಸ್ ಇದ್ದರು. ನನಗೆ ತಕ್ಷಣ ಫೋನ್ ಬಂತು ಡಾಕ್ಟರ್ ಆಶಾ ಪುತ್ತೂರಾಯ್ ಅವ್ರದ್ದು. ಅದಕ್ಕೆ ನಾನು ತಕ್ಷಣ ನಮ್ಮ ಆಫೀಸ್ಗೆ ಬರಲಿಕ್ಕೆ ಹೇಳಿದೆ. ಯಾಕಂದರೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ ಅವರು ಕೂಡ ಇದ್ದರು. ಸೊ ಅವರು ಇಮಿಡಿಯೇಟ್ ಬಂದರು. ನಾವು ಒಂದು 10 ನಿಮಿಷ ಮಾತಾಡಿದ್ವಿ ಈ ಘಟನೆಯ ಬಗ್ಗೆ. ಮತ್ತು ಪೊಲೀಸ್ ಕಂಪ್ಲೇಂಟ್ ಕೊಡುವಂಥದ್ದು ಒಂದು ತೀರ್ಮಾನಕ್ಕೆ ಬಂದ್ವಿ. ಅದಾದ ನಂತರ ಇಲ್ಲಿ ಒಂದು ಲೆಟ್ರ್ ಟೈಪ್ ಮಾಡಿದರು. ಕಂಪ್ಲೇಂಟ್ ಟೈಪ್ ಮಾಡಿಬಿಟ್ಟು ಕಂಪ್ಲೇಂಟ್ನ ಕೊಟ್ಟು ಮತ್ತೆ ಸ್ಟೇಷನ್ಗೆ ಹೋದ ನಂತರ ಕೆಲವೊಂದು ಆ ಕಂಪ್ಲೇಂಟಲ್ಲಿ ಒಂದು ತಿದ್ದುಪಡಿ ಮಾಡಬೇಕು ಅಂತ ಪೊಲೀಸವರು ಹೇಳಿದ್ರು. ಅಂದರೆ ಕೆಲವೊಂದು ಬರೆಯೋದು ಇದು. ಸೊ ಅದರಲ್ಲಿ ನಮಗೆ ಸಾಧಾರಣ 1 ಗಂಟೆ ಆಯಿತು. ಸಾಧಾರಣ 4 ಗಂಟೆ ಆಗುವಾಗ ನಾವು ಪೊಲೀಸ್ ಕಂಪ್ಲೇಂಟು ನಾವು FIR ರಿಜಿಸ್ಟರ್ ಮಾಡಿದ್ವಿ. ಇದ್ರ ಬಗ್ಗೆ ನಾವು ನಮ್ಮ ಸಂಘಟನೆಗೆ ಮಾತ್ರ ಹೇಳಿರೋದು. ನಮ್ಮ KGMI ಸಂಘಟನೆಗೆ ನಾವು ಹೇಳಿದ್ವಿ, ಈ ಥರ ಘಟನೆ ಆಗಿದೆ, ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ. ಅದಾದ ನಂತರ ನಾವು ವಾಪಸ್ಸು ನಮ್ಮ ಕೆಲಸವನ್ನು ಶುರು ಮಾಡಿದ್ವಿ. ನಾವು ಎಲ್ಲೂ
ಸ್ಟಾಪ್ ಮಾಡಿಲ್ಲ, ಕೆಲಸ ಶುರು ಮಾಡಿದ್ವಿ. ಅದಾದ ನಂತರ ರಾತ್ರಿ ವೇಳೆ ನನಗೆ ಒಂದು 9:30 ಗಂಟೆಗೆ ಕಾಲ್ ಬಂತು, ಹೀಗೆ ನಾವು ಜಮಾಯಿಸಿದ್ದೀವಿ ಇಲ್ಲಿ ಸ್ಟೇಷನ್ ಮುಂದೆ, ಪೊಲೀಸ್ ಸ್ಟೇಷನ್ ಮುಂದೆ. ನನಗೆ ಗೊತ್ತೇ ಇಲ್ಲ. ಅದಕ್ಕೆ ಕಾರಣ ಏನು ಅಂದರೆ ನಾವು ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ. ಇದರಲ್ಲಿ ನಾನು ಮಾಧ್ಯಮದ ಮುಖಾಂತರನೇ ನನಗೆ ಗೊತ್ತಾಗಿದ್ದರು, ಇದರಲ್ಲಿ ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಕೂಡ ಸೇರಿಕೊಂಡಿದ್ದರು ಅಂತ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ಸಂಘಟನೆ ಯಾವ ಪಕ್ಷಕ್ಕೂ ಪೊಲಿಟಿಕಲ್ ಪಾರ್ಟಿಗೂ ಸೇರಿಲ್ಲ. ನಮ್ಮಲ್ಲಿ ನಮ್ಮ ವೈದ್ಯರು ಎಲ್ಲ ಮತದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ನಮ್ಮನ್ನು ದಯವಿಟ್ಟು ಯಾವ ಒಂದು ರಾಜಕೀಯ ಬಣ್ಣ ಹಚ್ಚದೆ ಇದು ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ವೈದ್ಯರಿಗೆ ಒಂದು ಸ್ವಲ್ಪ ಸೋಷಲ್ ಮೀಡಿಯಾದಲ್ಲಿ ಇದು ಬರ್ತಾ ಇದೆ. ಹಾಗಾಗಿ ಇದು ತುಂಬ ನಮಗೆ, ಯಾಕಂದರೆ ನಾವು ಟ್ರೀಟ್ ಮಾಡುವಾಗ, ಒಂದು ಪೇಷಂಟ್ನ ಟ್ರೀಟ್ ಮಾಡುವಾಗ ಅವರು ಜಾತಿ ಮತ ಕೇಳದೆ ಟ್ರೀಟ್ ಮಾಡ್ತಾಯಿದ್ವಿ. ಇವತ್ತು ಬಂದು ನೋಡ್ಬೋದು ಎಷ್ಟು ಜನದವ್ರು ಇದ್ದಾರೆ, ನಾವು ಹೇಗೆ ಟ್ರೀಟ್ ಮಾಡ್ತಿದ್ವಿ ಅಂತ. ಯಾರಿಗೂ ನಾವು ಮಾಡುವಂಥ ಟ್ರೀಟ್ಮೆಂಟ್ ಬಗ್ಗೆ ಒಂದು ಚೂರು ಕೂಡ ಅವ್ರಿಗೆ ತಪ್ಪು ಅನಿಸಿಲ್ಲ. ಎಲ್ಲ ಸಮಾಧಾನಕಾರಿಯಾಗಿದೆ ನಮ್ಮ ಕೆಲಸಗಳು. ಅದು ಸರ್ಕಾರಿ ಆಸ್ಪತ್ರೆ ಪುತ್ತೂರು ನಮ್ಮ ರಾಜ್ಯದಲ್ಲೇ ಒಂದು ಉತ್ತಮ ಸ್ಥಾನದಲ್ಲಿ ಇರುವಂಥ ಆಸ್ಪತ್ರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೀತಿಯಲ್ಲೂ ಡೆಲಿವರೀಸ್ ಆಗೋದ್ರಲ್ಲಿ, ಸರ್ಜರೀಸ್ ಆಗೋದಂಥದ್ರಲ್ಲಿ, ಔಟ್ ಪೇಷಂಟು ಹೊರ ರೋಗಿಗಳ ಇದು ದಿನಕ್ಕೆ 500-600 ಪೇಷಂಟ್ ಅಷ್ಟು ನೋಡುವಂಥ ಆಸ್ಪತ್ರೆ ಇದಾಗಿದೆ. ನಾವು ಕೆಲಸ ಮಾಡ್ತಾ ಇರೋದು ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದೀವಿ. ಒಂದು ಸ್ಥಾನಮಾನ ನಮಗೆ ಸರ್ಕಾರ ಕೊಟ್ಟಿದೆ. ನಾವು ಸರ್ಕಾರದ ಆದೇಶಗಳೇನಿದೆ ಆ ಆದೇಶದ ಮೇರೆಗೆ ನಾವು ಕೆಲಸ ಮಾಡೋದು. ಅದಕ್ಕೆ ಮೀರಿ ನಾವು ಕೆಲಸ ಮಾಡಲಿಕ್ಕೂ ಇಲ್ಲ, ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲೂ ನಾವು ಮಾಡುವಂಥದ್ದು ಇಲ್ಲ. ಪ್ರತಿಭಟನೆ ಕೂಡ ನಮಗೆ, ನಾನು ಹೇಳಿದಾಗೆ, ನಾವು ಇಲ್ಲಿಂದ ಒಂದು ಕಾಲ್ ಜಾಥಾ ಮಾತ್ರ ನಾವು ತಗೊಂಡೋಗಿದ್ದು 26ನೇ ತಾರೀಕು ಬೆಳಿಗ್ಗೆ ಇಲ್ಲಿಂದ ನಾವು ಸ್ಟೇಷನ್ಗೆ ಹೋಗಿ ಒಂದು ಮನವಿ ಕೊಡಲಿಕ್ಕೆ. ಯಾಕಂದರೆ ಇಂಥ ಘಟನೆ ಆಗದಂತೆ ನೀವು ನೋಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾವು ಒಂದು ಎಲ್ಲ ನಾವು ವೈದ್ಯರು ಮಾತ್ರ ಅಲ್ಲ, ಎಲ್ಲ ಸಿಬ್ಬಂದಿಗಳು ಇದ್ದರು. ನಮ್ಮ ಸರ್ಕಾರಿ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಕೂಡ ಇದ್ದರು. ನಾವು ಕಾಲ್ಜಾತ ಮಾಡಿ ಹೋದ್ವಿ. ನಾವು ಹೋಗುವಾಗ ಸ್ಟೇಷನ್ ಮುಂದೆ ಮಾತ್ರ ಅದು ಪರಿಸ್ಥಿತಿ ಬೇರೆದೇ ಇತ್ತು. ಆಗಲೇ ತುಂಬ ಜನ ಸೇರಿದರು, ವೈದ್ಯರುಗಳು ಸೇರಿದರು, ಖಾಸಗಿ ವೈದ್ಯರು ಸೇರಿದರು. ಅದೇ ರೀತಿ ಕೆಲವು ಅಲ್ಲೂ ಕೂಡ ಒಂದು ಸ್ವಲ್ಪ ಪೊಲಿಟಿಕಲ್ ಪಾರ್ಟೀಸು ಅವರು ಸೇರಿದರು. ಅದಕ್ಕೆ ನಾವು ದೂರದಲ್ಲೇ ಇದ್ದು ನಾವು ವಾಪಸ್ಸು ಇಲ್ಲಿ ಡಾಕ್ಟರ್ ಆಶಾ ಅವ್ರನ್ನ ಕುರಿತು ಇಲ್ಲ ಸಲ್ಲದ ಒಂದು ಬೇಡದಂಥ ಶಬ್ದಗಳನ್ನು ಹಾಕಿ ಅವ್ರನ್ನ ನಿಂದನೆ ಮಾಡುವಂಥದ್ದು ಕೆಲಸ ಆಗ್ತಾಯಿದೆ. ಇದು ಯಾವ ವೈದ್ಯರಿಗೂ ಒಂದು ಆ ಸ್ಫೂರ್ತಿ ಕೊಡ್ತಾಯಿಲ್ಲ ಕೆಲಸ ಮಾಡಲಿಕ್ಕೆ. ನಿಷ್ಪಕ್ಷವಾಗಿ ಅವ್ರು ಕೆಲಸ ಮಾಡಿದ್ದಾರೆ, ಭ್ರಷ್ಟಾಚಾರ ರಹಿತ ಕೆಲಸ ಮಾಡಿದ್ದಾರೆ. ತಾಲೂಕು ಆಸ್ಪತ್ರೆ ಒಂದು ಉತ್ತಮ ಸ್ಥಾನಕ್ಕೆ ಬರಲಿಕ್ಕೆ ಕಾರಣವೂ ಕೂಡ ಅವರು. ಅಂಥ ವೈದ್ಯರ ಮೇಲೆ ಕೂಡ ಈ ಥರ ಮಾಡ್ತಾರೆ ಅಂದರೆ ಯಾವ ಸರ್ಕಾರಿ ವೈದ್ಯರು ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ಪಡೋದಿಲ್ಲ. ಇದೊಂದು ಕೂಡ ಒಂದು ಭಾಳ ಬೇಜಾರಾದ ಸಂಗತಿಯಾಗಿದೆ ನಮಗೆ. ಅದೇ ರೀತಿ ನಮ್ಮ ಎಲ್ಲ ವೈದ್ಯರು, ಸರ್ಕಾರಿ ವೈದ್ಯರು ಮತ್ತು ನಮ್ಮ ಸಿಬ್ಬಂದಿಗಳು, ನಮ್ಮ ಡಿ ಗ್ರೂಪ್ ಇರಲಿ, ಡ್ರೈವರ್ಗಳಿರಲಿ, ಸ್ಟಾಫ್ ನರ್ಸ್ ಇರಲಿ, ಎಲ್ಲರೂ ಡಾಕ್ಟರ್ ಆಶಾ ಪುತ್ತೂರಾಯರು ಒಂದು ಆಡಳಿತ ವೈದ್ಯಾಧಿಕಾರಿಯಾಗಿಯೇ ಮುಂದುವರಿಸಬೇಕು ಅಂತ ನನ್ನಲ್ಲಿ ಕೋರಿದ್ದಾರೆ. ಹಾಗಾಗಿ ಸದ್ಯದಲ್ಲಿ ಮಾನಸಿಕ ಒಂದು ಸ್ವಲ್ಪ ಖಿನ್ನತೆಯಿಂದ ಅವರು ಇವತ್ತು ಒಂದು 4 ದಿನ ರಜೆ ಹಾಕಿದ್ದಾರೆ. ಯಾಕಂದರೆ ಇದರಿಂದ ಇಷ್ಟೊಂದು ಘಟನೆಯಾಗಿ ಅವರು ಒಂದು ಸ್ವಲ್ಪ ಆರಾಮದಲ್ಲಿ ಇರಲಿ ಅಂತ ನಾವು ಅವ್ರಿಗೆ ಒಂದು ಹೇಳಿ ಅವರು ರಜದಲ್ಲಿದ್ದಾರೆ. ಈಗ ಡಾಕ್ಟರ್ ಯದುರಾಜ್ ಅವರು ಆಡಳಿತ ವೈದ್ಯಾಧಿಕಾರಿ ಆಗಿದ್ದಾರೆ. ಆದರೂ ಕೂಡ ಇಂಥ ಒಂದು ಸೋಷಲ್ ಮೀಡಿಯಾದಲ್ಲಿ ಈ ಥರ ಒಂದು ಏನು ಸಬ್ಸ್ಟ್ಯಾನ್ಸ್ ಇಲ್ಲದೆ ಒಂದು ಮಾಡೋದಂಥದ್ದು ಬಹಳ ತಪ್ಪು. ಬಹುಶಃ ಆ
ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತದೆ ಅವರು ಆ ಡಾಕ್ಟರ್ ಆಶಾ ಪುತ್ತೂರಾಯರು ಅವರ ವೈಯಕ್ತಿಕ ನಿಟ್ಟಿನಲ್ಲಿ ಅವರು ಕೇಸು ಹಾಕ್ಬೋದು, ಕೇಸು ಅದು ಅವ್ರಿಗೆ ಬಿಟ್ಟದ್ದು. ಬಟ್ ನಾನು ಇದರ KGM ಅಧ್ಯಕ್ಷನಾಗಿ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಅರ್ಚನಾ ಅವರಿದ್ದಾರೆ, ಬಹುಶಃ ಆ ವಾರ್ಡಿನಲ್ಲಿ ಎಷ್ಟು ಕಷ್ಟ ಕೆಲಸ ಮಾಡೋದಂಥದ್ದು ಬಹುಶಃ ನೀವು ಅವ್ರ ಹತ್ರನೇ ಕೇಳ್ಬೋದು ಅಂತ ನಾನು, ನನಗೆ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗಲಿ ಯಾವುದು ಖಂಡಿತವಾಗ್ಲೂ ಅಲ್ಲ, ನಮಗೆ ಯಾವ ಒತ್ತಡನೂ ಇಲ್ಲ. ನಾನು ಈ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ನಮ್ಮ DHO ಅವ್ರಿಗೂ ಹೇಳಿದ್ದೀನಿ, ನಮ್ಮ ರಾಜ್ಯದ KGM ಬೋರ್ಡ್ಗೂ ಹೇಳಿದ್ದೀನಿ. ಎಲ್ಲರ ಪರ್ಮಿಷನ್ ತಗೊಂಡೇ ಇವತ್ತು ನಾನು ಇದು ಮಾಡಿರೋದು. ಯಾಕಂದರೆ ನಮಗೆ ಮೊದಲನೇ ಬಾರಿಗೆ ಒಂದು ವೈದ್ಯರ ಎಲ್ಲ ಸಂಘಗಳು ಸೇರಿ ಒಟ್ಟುಗೂಡಿ ಒಂದು ಇಷ್ಟು ದೊಡ್ಡ ಪ್ರತಿಭಟನೆ ಆಗಿರೋದು. ಮುಂಚೆ ಆಗಿದೆ ಸಣ್ಣದು, ಬಟ್ ನಮ್ಮ ಸರ್ಕಾರಿ ವೈದ್ಯರಿಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟು ಮಾಡಿದ್ದಕ್ಕೆ ನಾನು ಒಂದು ಧನ್ಯವಾದಗಳು ಹೇಳಬೇಕು ಅಂತ ಮೇಯ್ನ್ ಇತ್ತು, ಅದನ್ನು ಹೇಳಲಿಕ್ಕೆ ನಾನು ಇದು ಮಾಡಿರೋದು. ಪೊಲೀಸ್ ಖಂಡಿತ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಲೋಪದೋಪಗಳು ಆಗಿದೆ, ಬಟ್ಟು ನನಗೆ ತಿಳಿದಂತೆ SP ಅವರೇ ಬಂದು ಈ ಬಗ್ಗೆ ಹೇಳಿದ್ದಾರೆ. ಯಾಕಂದರೆ ಈಗ BNS ಕಾಯ್ದೆ ಬಂದ ನಂತರ ಕೆಲವೊಂದು ಚೇಂಜಸ್ ಆಗಿದೆ. ಆ ಚೇಂಜಸ್ನ ನಮಗೆ ಸಾರ್ವಜನಿಕರಿಗೂ ಗೊತ್ತಿಲ್ಲ, ಸಾಧಾರಣ ನಮಗೂ ಗೊತ್ತಿಲ್ಲ ಏನೆಲ್ಲ ಚೇಂಜಸ್ ಅಂತ. ಕಾಯ್ದೆಗಳೇ ಚೇಂಜ್ ಆಗಿದೆ. ಮತ್ತು ಇದ್ರದ್ದು ಪ್ರಕಾರ ಡೈರೆಕ್ಟ್ ಅರೆಸ್ಟ್ ಮಾಡಲಿಕ್ಕೆ ಇಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟು ಕರೆಸಿ ಮತ್ತೆ ಅವ್ರನ್ನ ವಿಚಾರಣೆ ಮಾಡ್ಬೋದು ಅಂತ ಒಂದು ಪೊಲೀಸವರು ಹೇಳಿದ್ದಾರೆ. ಸೊ ಅದಕ್ಕೆ ಕಾಯ್ದೆ ನೋಡುವ ಏನಾಗ್ತದೆ. ಕಾನೂನು ಅದ್ರ ಪ್ರಕಾರ ನಾವು ಕೇಸ್ ಹಾಕಿದ್ವಿ, ಕಾನೂನು ಯಾವ ಪ್ರಕಾರ ಹೋಗ್ತದೆ ಅದ್ರ ಪ್ರಕಾರ ನಾವು ಹೋಗಲಿ ಅಂತ. ಸ್ಥಾನಕ್ಕೆ ನಾನು ಇದ್ದೆ. ಇಲ್ಲ ನೋಡಿ, ಅವ್ರನ್ನ ಕರ್ಕೊಂಡೋಗಿದ್ದು ಪೊಲೀಸ್ ಸ್ಟೇಷನ್, ಇಲ್ಲಿ ಮೇನ್ ಸ್ಟೇಷನ್ಗೆ. ನಾವು ಹೋಗಿದ್ದಂಥದ್ದು ಮಹಿಳಾ ಠಾಣೆಗೆ. ಸೊ ಹಾಗಾಗಿ ನಮಗೆ ನಾವು ಠಾಣೆಗೆ ಬೇರೆದು ಹೋಗಿದ್ದು, ಅವ್ರನ್ನ ಹಿಡಿದಿದ್ದು ಅಲ್ಲಿ ಇದ್ದಿದ್ದು ಠಾಣೆ ಬೇರೆ. ಸೊ ನಮಗೆ ಅವ್ರು ಕಾಣಲಿಕ್ಕೆ ನಗರ ಠಾಣೆ ಕರ್ಕೊಂಡೋಗಿದ್ದು. ಯಾರ್ದು ಅಕ್ಯೂಸ್ಟು ಡಾಕ್ಟರ್ ಪುತ್ತೂರಾಯ ಅವ್ರದ್ದು ವಿಡಿಯೋ ಮಾಡ್ತಾಯಿದ್ರಂತ, ಗೊತ್ತಿಲ್ಲ, ಅದು ಗೊತ್ತಿಲ್ಲ ನನಗೆ. ವಿಡಿಯೋ ಹೌದು, ಪ್ರಸವ ನಂತರದ ವಾರ್ಡಿನಲ್ಲಿ ಮಾಡಲಿಕ್ಕೆ ಇಲ್ಲ. ಅಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರ್ತಾರೆ, ಹೆಂಗಸರೇ ಇರೋದಂಥದ್ದು ವಾರ್ಡು, ಅಲ್ಲಿ ಖಂಡಿತವಾಗ್ಲೂ ಮಾಡಲಿಕ್ಕಿಲ್ಲ. ಹೊರ ಆವರಣದಲ್ಲೂ ಮೊದಲಿಗೆ ರೂಲ್ ಬಂದಿತ್ತು. ಯಾಕಂದರೆ ಪೇಷಂಟ್ನ ಮುಖ ಯಾವುದರಲ್ಲೂ ಕಾಣಬಾರ್ದು. ಯಾರು ಪೇಷಂಟ್ ಬರ್ತಾರೆ, ಯಾವ ರೋಗಿಗೆ ಏನು ರೋಗ ಇದೆ ಅದು ಬಯಲಾಗಬಾರ್ದು. ಆದ್ದರಿಂದ ಆಸ್ಪತ್ರೆಗಳಲ್ಲಿ ಅನುಮತಿ ಇಲ್ಲದೆ, ಸರ್ಕಾರಿ ಕಚೇರಿಯಲ್ಲಿ ಅನುಮತಿ ಇದೆಯಲ್ಲ, ಮಾಧ್ಯಮಗಳಿಗೆ ವಿಡಿಯೋ ಚಿತ್ರೀಕರಣ ಮಾಡಲಿಕ್ಕೆ ಅನುಮತಿ ಇದೆ. ಮಾಧ್ಯಮದವರನ್ನೇ ರಿಸ್ಟ್ರಿಕ್ಷನ್ ಮಾಡುವಂತ ಪ್ರಕ್ರಿಯೆ ಹಿಂದೆ ನಡೆದಿದೆ ನಿಮ್ಮ ಇದೇ ಪುತ್ತೂರು ಆಸ್ಪತ್ರೆಯಲ್ಲಿ, ಹೌದಲ್ವಾ? ಅದೇ ಹೇಳೋದಂಥದ್ದು, ಆಸ್ಪತ್ರೆಗಳಲ್ಲಿ ನೀವು ಅನುಮತಿ ಪಡೆದು ಚಿತ್ರೀಕರಣ ಮಾಡ್ಬೋದು. ನಾವು ಎಲ್ಲೆಲ್ಲಿ ಚಿತ್ರೀಕರಣ ಮಾಡ್ಬೋದು. ನೀವು ಹೆರಿಗೆ ಕೋಣೆಯಲ್ಲಿ ಚಿತ್ರೀಕರಣ ಮಾಡ್ತೀರಿ ಅಂದರೆ ಆಗೋದಿಲ್ಲ. ಹಾಗಾಗಿ ಅನುಮತಿ ಪಡೆದು ಚಿತ್ರೀಕರಣ ಮಾಡ್ಬೋದು. ಈಗ ಇನ್ನೊಂದು ಸರ್, ಈ BMS ಮಾಡಿಕೊಂಡು ಅಲೋಪತಿ ಚಿಕಿತ್ಸೆ ಮತ್ತು ಇದನ್ನು ಔಷಧಿಯನ್ನು ನೀಡಲಿಕ್ಕೆ ಅವಕಾಶ ಇದೆಯಾ? ಯಾವುದು BAMS? ಇಲ್ಲ, ನಾವು ಅದ್ರ ಬಗ್ಗೆ ನಾನು ಇದು ನೋಡಿ, ಅದು KPME ಆ್ಯಕ್ಟಲ್ಲಿ ಬರ್ತದೆ. ನೀವು ಅದಕ್ಕೆ ಬೇರೆದಾಗಿ ನನ್ನ ಆಫೀಸಿಗೆ ಬಂದರೆ ನಾನು ನಿಮಗೆ ಅದ್ರ ಬಗ್ಗೆ ಇಲ್ಲ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಮೊನ್ನೆ 25 ಆದ ಘಟನೆಯ ಬಗ್ಗೆ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೇ. ನಕಲಿ ವೈದ್ಯರ ಬಗ್ಗೆ ಮೊನ್ನೆ IMA ಹೇಳಿದೆ, THO ಅವರಲ್ಲಿ ಕೇಳ್ಕೊಳ್ಳಿ ಅಂತ, ಅದರ ಬಗ್ಗೆ ಏನು ಹೇಳ್ತೀವಿ? ಅದೇ ನಾನು ಹೇಳಿದ್ದೆ ಇಷ್ಟು. ಇದು ನಮ್ಮ 25 ಆದ ಘಟನೆಯ ಬಗ್ಗೆ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉಳಿದಂತೆ ನೀವು ನನಗೆ ಲಿಖಿತವಾಗಿ ಕೊಡಿ, ನಾನು ಲಿಖಿತವಾಗಿ ಹೇಳ್ಬೋದಲ್ಲ. ಈಗ ಇನ್ನೊಂದಿದೆ, ಯಾವುದೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಬೇಕಿದ್ರೆ ಏನು ರೋಗಿ ಇದ್ದಾನೆ ಅವನ ಮೇಲೆ ಏನು ಚಿಕಿತ್ಸೆ ನೀಡ್ತಾರೆ ಅನ್ನುವಂತ ಪಟ್ಟಿಯನ್ನು ಇಡಬೇಕು ಅಂತ ಹೇಳಿ ಎಷ್ಟು ಆಸ್ಪತ್ರೆಯಲ್ಲಿ ನೀಡ್ತಾ ಇದ್ದಾರೆ? ಮತ್ತೆ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವುದೇ ಇದ್ರೆ
ಅದನ್ನು ಮಾತ್ರ ಆದ್ರೆ ನೀವು ಹೊರಗಡೆ ಹೇಳ್ಬೋಯ್ತಲ್ಲ, ಇಲ್ಲಿ ನಾನು ಆನ್ಸರ್ ಕೊಡ್ಬೇಕಲ್ಲ. ನಾನು ಹೇಳಿದ್ದು ನಾವು ಉದ್ದೇಶ ಇಷ್ಟು ಮಾತ್ರ. ಮೊನ್ನೆ ಆದಂಥ ಇದ್ರ ಪ್ರಕಾರ ನಾನು KGM ಅಧ್ಯಕ್ಷನಾಗಿ ನಾನು ಇದನ್ನು ಹೇಳ್ತಾ ಇರೋದು. ನಾನು ತಾಲೂಕು ಆರೋಗ್ಯಾಧಿಕಾರಿ ಆಗಿ ಅಲ್ಲ ಅಂತ. ಮೊದಲಿಗೆ ಆಸ್ಪತ್ರೆಗಳಿಗೆ ಪರವಾನಗಿ ಇಲ್ಲದ ಆಸ್ಪತ್ರೆಗಳು ಕೂಡ ಈಗ ಕೆಲಸ ಡಾಕ್ಟ್ರು ಅರ್ಚನಾ ಅವರು ಎರಡು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅವ್ರಿಗೆ ಕೋರ್ಟ್ ಕೇಸ್ ಕೂಡ ಉಂಟು ಈಗ ಡಾಕ್ಟರ್ ಯದುರಾಜ್ ಅವ್ರಿಗೆ.